ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತೇನು ತೋರಿಸ್ತಾ ಇರೋದಂದರೆ ರಿಸೋರ್ಸ್ ಪ್ರೋದು ಫಸ್ಟ್ ರೌಂಡ್ನ ಹೆಂಗೆ ಕಂಪ್ಲೀಟ್ ಮಾಡ್ತೀರಾ ಅಂತ. ಸೊ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೈ ಡೈರೀಸ್ ಅಕೌಂಟ್ನ ಫಾಲೋ ಮಾಡಿ ಇದೇ ಥರ ವೀಡಿಯೋಸ್ ಬರೋಕ್ಕೆ. ಸೊ ಇವತ್ತು ನಾನು ತೋರಿಸ್ತಾ ಇರೋದೇನೆಂದರೆ ನಮ್ಮ ರಿಸೋರ್ಸ್ ಪ್ರೋ ಫಸ್ಟ್ ರೌಂಡ್ ಅಸೆಸ್ಮೆಂಟ್ನ ಹೆಂಗೆ ಕ್ಲಿಯರ್ ಮಾಡ್ತೀರಾ ಆ್ಯಂಡ್ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ. ಸೊ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಇವಾಗ. ಸೊ ನೀವು ಕ್ಯಾರಿ ಮಾಡಬೇಕಾಗಿರೋದು ಏನಂದರೆ ಆಧಾರ್ ಕಾರ್ಡು. ಆ್ಯಂಡ್ ಇನ್ನೊಂದು ಡೀಟೇಲಾಗಿ ಹೇಳ್ತೀನಿ, ನಾನು ಸ್ವಲ್ಪ ಲಾಂಗ್ ವಿಡಿಯೋ ಇರುತ್ತೆ. ಸೊ ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ತೀನಿ. ಸೊ ಇದು ಬಂದು ಕಾರ್ಲೆಯಲ್ಲಿರೋದು, ಕಾರ್ಲೆ ರಿಸೋರ್ಸ್ ಪ್ರೋ ಅಂತ ಗೂಗಲಲ್ಲಿ ಹೊಡೀರಿ ಬರುತ್ತೆ. ಇನ್ನೊಂದು ಇದಿರೋದು ವೀರನ್ಪಾಳ್ಯ ಹತ್ರ. ಸೊ ಎಷ್ಟೊಂದು ಜನಕ್ಕೆ ಲೊಕೇಶನ್ ಗೊತ್ತಿಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ವೀರನ್ಪಾಳ್ಯ ಕಾರ್ಲೆ ರಿಸೋರ್ಸ್ ಪ್ರೋ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಇಂಟರಾಕ್ಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅಂದರೆ ಅಸೆಸ್ಮೆಂಟ್ ಇರುತ್ತೆ, ಅದೇನಂದರೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಥರ್ಡ್ ಒನ್ ಬಂದು ವರ್ಕ್ ಪ್ಲೇಸ್ ಬಿಹೇವಿಯರ್ ಅಸೆಸ್ಮೆಂಟ್ ಇರುತ್ತೆ. ಅಂದರೆ ಫಸ್ಟ್ ರೌಂಡಲ್ಲಿ ಇದೆರಡು ಇರುತ್ತೆ, ಬಟ್ ಇದು ಪಾರ್ಟ್ 1 ಪಾರ್ಟ್ 2 ಥರ ಕೊಡ್ತಾರೆ ನಿಮಗೆ. ಅವ್ರ ಆಧಾರ್ ಕಾರ್ಡಲ್ಲಿ ಏನೇನು ಮಾಡಬೇಕು ಅದೆಲ್ಲ ನಿಮಗೆ ಅವರೇ ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಆ್ಯಂಡ್ ರಿಸಲ್ಟ್ಸ್ ಕೂಡ ಅಲ್ಲೇ ಕೊಡ್ತಾರೆ. ಸೊ ಇನ್ನೂ ಯಾರ್ಯಾರು ಬೇಗ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್, ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮೈ ಡೈರೀಸ್ಗೆ. ಏನಕ್ಕಂದ್ರೆ ನಿಮ್ಮ ಸಪೋರ್ಟಿಂದಲೇ ನಾನು ಬೆಳೆಯೋಕ್ಕಾಗೋದು, ಮುಂದೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನನ್ನ ಚಾನಲ್ನ. ಅದಾದಮೇಲೆ ಸೊ ಸ್ಟಾರ್ಟ್ ಮಾಡೋದ ಬನ್ನಿ ಇಲ್ಲಿಗೆ. ಸೊ ಆಧಾರ್ ಕಾರ್ಡ್ದು ಅವರೇ ನಿಮಗೆ ಎಲ್ಲ ಹೇಳ್ತಾರೆ. ಸೊ ನಾವು ಸ್ಟಾರ್ಟ್ ಮಾಡೋದು ಇಂಟರಾಕ್ಟಿವ್ ಆಪ್ಟಿಟ್ಯೂಡ್ ಟೆಸ್ಟು. ಸೊ ಫಸ್ಟ್ ಏನಿರುತ್ತೆ ಅಂದರೆ ನಿಮಗೆ ಪಜಲ್ ಸಾಲ್ವಿಂಗ್ ಇರುತ್ತೆ. ಸೆಕೆಂಡ್ ಒನ್ ಮ್ಯಾಥ್ಸ್, ಅಂದರೆ ಲೈಕ್ ಅಡಿಷನ್, ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್ಸು ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಲೈಕ್ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರಲ್ಲಿ ನೀವು ಇದು ಮಾಡಬೇಕು. ಲೈಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಬೇಕು. ಲೈಕ್ ಒಂದು ಫುಲ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ತೋರಿಸ್ತೀನಿ ಬನ್ನಿ ಮುಂದೆ, ನಾನು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ತೋರಿಸ್ತೀನಿ. ಸೊ ಫೋರ್ತ್ ಬಂದು ನಿಮಗೆ ವರ್ಕ್ ಪ್ಲೇಸ್ ಬಿಹೇವಿಯರ್ ಥರ ಇರುತ್ತೆ. ಅಂದರೆ ಲೈಕ್ ಅಗ್ರಿ, ಡಿಸ್ಅಗ್ರಿ, ಐ ಹೈಡ್ ಮೈ ಫೀಲಿಂಗ್ಸ್ ಎಕ್ಸಾಂಪಲ್. ಸೊ ನೀವು ಅಲ್ಲಿ ಕಂಪನಿಗೆ ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡಬೇಕು, ನಿಮ್ಗೆ ಯಾವ ಥರ ಬೇಕು ಅಂತ ಸೆಲೆಕ್ಟ್ ಮಾಡೋದಲ್ಲ. ಸೊ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಆಲ್ವೇಸ್ ಟ್ರೂ, ಮೋಸ್ಟ್ಲಿ ಟ್ರೂ, ಸಮ್ಟೈಮ್ಸ್ ಟ್ರೂ ಆರ್ ಫಾಲ್ಸ್, ಮೋಸ್ಟ್ಲಿ ಫಾಲ್ಸ್, ಆಲ್ವೇಸ್ ಫಾಲ್ಸ್. ಸೊ ನೀವು ಸೆಲೆಕ್ಟ್ ಮಾಡಬೇಕು, ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಸೆಲೆಕ್ಟ್ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ. ಸೊ ಪಜಲ್ ಸಾಲ್ವಿಂಗ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾಯಿದ್ರಲ್ಲ, ನಿಮ್ಗೆಲ್ಲರಿಗೂ ಗೊತ್ತು ಪಜಲ್ ಸಾಲ್ವಿಂಗ್ ಎಷ್ಟು ಈಸಿ ಅಂತ. ಸೊ ಬನ್ನಿ ತೋರಿಸ್ತೀನಿ. ಲೈಕ್ ನಿಮಗೆ ಈ ಥರ ಒಂದು ಕ್ಯೂಬ್ಸ್ ಕೊಟ್ಟಿರ್ತಾರೆ, ಹಿಂಗೆ ಆರ್ ಎಲ್ಸ್ ಹಿಂಗೆ, ಒನ್ ಮೋರ್ ಹಿಂಗೆ, ಈ ಥರ. ಸೊ ನೀವೇನು ಮಾಡಬೇಕಂದ್ರೆ ಇದೊಂದು ಬಾಕ್ಸ್ ಇರುತ್ತೆ, ಅಲ್ಲಿ ಅವ್ರು ಕೊಟ್ಟಿರ್ತಾರೆ ನಿಮಗೆ. ಟ್ರಯಲ್ ಇರುತ್ತೆ, ಸೊ ವರಿ ಮಾಡೋಕ್ಕೇನು ಬೇಡ, ಟ್ರಯಲ್ ಇರುತ್ತೆ ನಿಮಗೆ. 2 ಟ್ರಯಲ್ಸ್ ಇರುತ್ತೆ. ಸೊ ಲೈಕ್ ನೀವು ಹಿಂಗೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕು ಆ ಥರ ರೊಟೇಟ್ ಆಗುತ್ತೆ. ಅದು ರೊಟೇಟ್ ಹೆಂಗೆ ಮಾಡಬೇಕಂದ್ರೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಇದು ಹಿಂಗಿರೋದು ಹಿಂಗಾಗುತ್ತೆ, ಓಕೆನಾ. ಸೊ ನೀವು ಅದನ್ನು ಯಾವ ಥರ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೋಬೇಕು, ಹಿಂಗೆ ಪ್ಲೇಸ್ ಮಾಡಿಕೊಂಡ್ರೆ ನಡೆಯುತ್ತೆ. ನೆಕ್ಸ್ಟ್ ಈ ಥರ. ಸೊ ಇದು ಇಲ್ಲಿ ಇದು ಈ ಥರ ಮಾಡ್ಕೋಬೋದು. ಲೈಕ್ ಇದನ್ನು ಟ್ಯಾಪ್ ಮಾಡಿದ್ರೆ ಮತ್ತೆ ಹಿಂಗೆ ರೊಟೇಟ್ ಆಗುತ್ತೆ, ಯಾವ ಥರ ಬೇಕೋ ಆ ಥರ ರೊಟೇಟ್ ಆಗುತ್ತೆ. ಮತ್ತು ಆ ಥರನೂ ಆಗಿಲ್ವಾ, ಮತ್ತು ಈ ಥರ ಇಲ್ಲಿ ಇನ್ನೊಂದು ಇರಬೇಕು, ಈ ಥರ ಸಿಂಗಲ್ದು. ಸೊ ನಿಮ್ಗೆ ಈ ಥರ ಇಲ್ಲಿ 1 ಇರೋದು ಈ ಥರ ಬೇಕು ಅಂದರೆ ರೊಟೇಟ್ ಆಗುತ್ತೆ. ಸೊ ಇದನ್ನು ಟ್ಯಾಪ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಆವಾಗ ಇದು ಫುಲ್ ಆಗುತ್ತೆ. ಈ ಸಿಂಗಲ್ನ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡಿದ್ರೆ ಪಜಲ್ ಸಾಲ್ವ್ಡ್ ಅಂತ ಬರುತ್ತೆ. ಸೊ ಪಜಲ್ ಸಾಲ್ವ್ಡ್ ಅನ್ನೋ ಬರೋವಾಗ ನಿಮಗೆ ನೆಕ್ಸ್ಟ್ ಪಜಲ್ಸ್ ಇರುತ್ತೆ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೋಡಿ, ಸೊ ಸೆಕೆಂಡ್ ಎಕ್ಸಾಂಪಲ್ ತೋರಿಸ್ತೀನಿ. ಏನಂದರೆ ಲೈಕ್ ನೋಡಿ, ಇವಾಗ ಒಂದು ಈ ಥರ ಕ್ಯೂಬ್ ಕೊಟ್ಟಿರ್ತಾರೆ ನಿಮಗೆ,
ಓಕೆನಾ. ಇನ್ನೊಂದು ಈ ಥರ ಕೊಟ್ಟಿರ್ತಾರೆ. ಇನ್ನೊಂದು 1 2 3 ಈ ಥರ ಕೊಟ್ಟಿರ್ತಾರೆ. ಇನ್ನೊಂದು ಶೇಡ್ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕಂದ್ರೆ ಇಲ್ಲೊಂದು ಬಾಕ್ಸ್ ಇರುತ್ತಲ್ಲ, ಸೊ ಆ ಬಾಕ್ಸ್ನ ಫಿಲ್ ಮಾಡ್ಬೇಕು ನೀವು. ಇದನ್ನೆಲ್ಲ ತೊಗೊಂಡು ನೀವು ಹೆಂಗೆ ಫಿಲ್ ಮಾಡ್ತೀರ ಅಂತ ಆ್ಯಸ್ ನಾನು ಮುಂಚೆ ಅಂದೆ ನೀವು. ಸೊ ಆ ಬಾಕ್ಸ್ ಒಳಗಡೆ ಈ ಥರ ಲೈನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಫಿಲ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲಲ್ಲಿ ನೀಟಾಗಿ ತೋರ್ಸೋಕ್ಕಾಗಲ್ಲ, ಒಂದು ಕ್ಲಿಪ್ ಹಾಕ್ತೀನಿ. ಸೊ ಮುಂದೆ ಅದು ನೋಡಿ, ಒಂದು ಪಜಲ್ ಸಾಲ್ವಿಂಗ್ದೆ ಕ್ಲಿಪ್ ಹಾಕಿರ್ತೀನಿ, ಯೂಟ್ಯೂಬಲ್ಲಿ ತೊಗೊಂಡಿದ್ದೀನಿ ನಾನು ಅದನ್ನು. ಸೊ ಆ್ಯಸ್ ನಾನು ಅಂದೆ, ಇದು ಟ್ಯಾಪ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ರೊಟೇಟ್ ಮಾಡ್ಕೋಬೋದು. ಸೊ ನಾನು ಫಸ್ಟು ಇದನ್ನು ಪ್ಲೇಸ್ ಮಾಡ್ತೀನಿ. ಸೊ ಈ 4ಗೆ ಇದು ಬಂತು. ಓಕೆ, ಸೊ ನೆಕ್ಸ್ಟ್ ನಾನು ಇದನ್ನು ಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಇದು ನನಗೆ ರೊಟೇಟ್ ಬೇಕು ಇವಾಗ. ಸೊ ನಾನು ಯಾವ ಥರ ರೊಟೇಟ್ ಮಾಡ್ಕೊತೀನಿ ಅಂದರೆ ಈ ಥರ ರೊಟೇಟ್ ಮಾಡ್ಕೊತೀನಿ. ಏನಕ್ಕಂದರೆ ಇಲ್ಲಿ ಪ್ಲೇಸ್ ಮಾಡೋಕ್ಕೆ. ನೀವು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು, ಯಾವ್ಯಾವ ಥರ ಪ್ಲೇಸ್ ಮಾಡೋಕ್ಕಾಗುತ್ತೆ ಏನು ಅಂತ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿದ್ರೆ, ಸೊ ಇದಾಯಿತು, ಇದಾಯಿತು, ಇದಾಯಿತು. ಇವಾಗ ಇದು ಬೇಕು. ಸೊ ಇದನ್ನು ರೊಟೇಟ್ ಮಾಡ್ಕೊಳ್ರಿ ನೀವು. ಯಾವ ಥರ ಬೇಕು ನಮಗೆ, ಈ ಥರ ಬೇಕು ಅಲ್ಲಿ ಪ್ಲೇಸ್ ಆಗೋಕ್ಕೆ. ಸೊ ಇದನ್ನು ಟ್ಯಾಪ್ ಮಾಡಿದ್ರೆ ನಿಮ್ಗೆ ಈ ಥರ ಫುಲ್ ರೊಟೇಟ್ಸ್ ಆಗುತ್ತೆ. ಸೊ ಅದನ್ನು ತೊಗೊಂಡು ಇಲ್ಲಿ ಪ್ಲೇಸ್ ಮಾಡಿ. ಸೊ ಅಲ್ಲಿಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನಿಮ್ಮ ಪಜಲ್ ಸಾಲ್ವಿಂಗ್ ಈ ಥರ ಬರುತ್ತೆ. ಸೊ ಮುಂದೆ ಎಕ್ಸಾಂಪಲ್ಸ್ ಇನ್ನೂ ಜಾಸ್ತಿ ಕೊಡೋಕ್ಕಾಗಲ್ಲ, ಏನಕ್ಕೆ ತುಂಬ ಲಾಂಗ್ ವಿಡಿಯೋ ಆಗೋಗುತ್ತೆ, ಜಾಸ್ತಿ ಜನ ನೋಡೋಲ್ಲ. ಸೊ ಈ ಥರ ಪಜಲ್ ಸಾಲ್ವಿಂಗ್ ಈಸಿನೇ ಇರುತ್ತೆ. ಸೊ ವರಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಟ್ಯಾಪ್ ಮಾಡಿರಿ. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಚೆಕ್ ಮಾಡಿ. 1 ಮಿನಿಟ್ ಟೈಮ್ ಇರುತ್ತೆ ನಿಮಗೆ. ಸೊ ಅದನ್ನು ಪ್ಲೇಸ್ ಮಾಡೋಕ್ಕೆ ಕೂಡ ನಿಮಗೆ ಲೈಕ್ ಎಷ್ಟೊಂದು ಸರಿ ಚಾನ್ಸಸ್ ಇರುತ್ತೆ, ಬಟ್ ನೋಡಿಕೊಂಡು ಪ್ಲೇಸ್ ಮಾಡಿ. ಏನಕ್ಕಂದರೆ ಟೈಮ್ ಕೂಡ 1 ಮಿನಿಟ್ ಅಷ್ಟೇ ಇರುತ್ತೆ. ಒಂದು ಪಜಲ್ಗೆ 30 ಸೆಕೆಂಡ್ಸ್ ಆರ್ ಎಲ್ಸ್ 1 ಮಿನಿಟ್ ಇರುತ್ತೆ. ಸೊ ಅದು ಹೇಳೋಕ್ಕಾಗಲ್ಲ ಎಷ್ಟು ಕೊಡ್ತಾರೆ ಅವರು ಅಂತ. ಸೊ ನಿಮ್ಮ ಮೇಲೆ ಡಿಪೆಂಡ್, ಅದು ನೀವು ಎಷ್ಟೆಷ್ಟು ಬೇಗ ಮಾಡ್ತೀರಾ ಏನು ಅಂತ. ಸೊ ನೆಕ್ಸ್ಟಿಗೆ ನಾವು ಯಾವುದಕ್ಕೆ ಹೋಗೋಣ ಅಂದರೆ ಸೆಕೆಂಡ್ ಒಂದು ಮ್ಯಾಕ್ಸಿಗೆ ಹೋಗೋಣ. ಇದೇನಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ನಿಮಗೆ ಬರಲೇಬೇಕು. ಬಂದಿಲ್ಲ ಅಂದರೆ ದಯವಿಟ್ಟು ಟೆಸ್ಟಿಗೆ ಹೋಗ್ಬೇಡ್ರಿ. ಚಿಕ್ಕ ನಂಬರ್ಸೇ ಕೊಡ್ತಾರೆ, ಜಾಸ್ತಿ ಏನು ದೊಡ್ಡ ನಂಬರ್ಸ್ ಕೊಡಲ್ಲ. ಸೊ ಎಕ್ಸಾಂಪಲ್ ಇವಾಗ 8 ಅಂತ ಕೊಟ್ಟಿರ್ತಾರೆ ಅವರು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಇಲ್ಲಿ ಪಾಪಪ್ ಆಗ್ತಾ ಇರುತ್ತೆ, ನಂಬರ್ಸ್ ಪಾಪಪ್ ಆಗ್ತಾ ಇರುತ್ತೆ, ಇಲ್ಲಿ ಜಂಪ್ ಆಗ್ತಾ ಇರುತ್ತೆ. ಜಂಪ್ ಆಗೋವಾಗ ಏನೇನು ಆನ್ಸರ್ಸ್ ಬರುತ್ತೆ ಅಂದರೆ 8 ರಿಲೇಟೆಡ್ 8 ಆನ್ಸರ್ ಬರೋ ಥರ ಯಾವ್ಯಾವ ನಂಬರ್ ಬರುತ್ತೆ. ಫಾರ್ ಎಕ್ಸಾಂಪಲ್ 2 × 4 = 8, 4 + 4, ನೆಕ್ಸ್ಟ್ 12 - 4, 9 - 1. ಸೊ ಈ ಥರ ಪಾಪಪ್ ಆಗ್ತಾ ಇರುತ್ತೆ. ಅಲ್ಲಿ ತಪ್ಪು ಆನ್ಸರ್ಸ್ ಕೂಡ ಪಾಪಪ್ ಆಗುತ್ತೆ, ಲೈಕ್ 8 + 8, 6 + 4, 10 + 2 ಆ ಥರ ಪಾಪಪ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಜಸ್ಟ್ ಟ್ಯಾಪ್ ಮಾಡಬೇಕು. ಲೈಕ್ 8 ಆನ್ಸರ್ಸ್ ಕೆಳಗಡೆ ಕೊಟ್ಟಿರ್ತಾರಲ್ವಾ, ಸೊ ನೀವೇನು ಮಾಡ್ಬೇಕಂದ್ರೆ ಟ್ಯಾಪ್ ಮಾಡಬೇಕು. ಲೈಕ್ 4 + 4 ಓಕೆ ಕರೆಕ್ಟ್, 12 - 4 ಕರೆಕ್ಟ್, ಟಕ್ ಟಕ್ ಅಂತ ಟ್ಯಾಪ್ ಮಾಡಬೇಕು. 3 ಚಾನ್ಸಸ್ ಇರುತ್ತೆ ಒಂದು ನಂಬರ್ಗೆ, 3 ಚಾನ್ಸಸ್ ಇರುತ್ತೆ ನಿಮಗೆ. ಲೈಕ್ ನೀವು ರಾಂಗ್ ಟೈಪ್ ಮಾಡಿದ್ರೆ 1 ಚಾನ್ಸ್ ಹೋಯ್ತು, ಸೆಕೆಂಡ್ ರಾಂಗ್ ಟೈಪ್ ಮಾಡಿದ್ರೆ 1 ಚಾನ್ಸ್ ಹೋಯ್ತು, ಥರ್ಡ್ ಚಾನ್ಸ್ ಮಾಡಿದ್ರೆ 1 ಚಾನ್ಸ್ ಹೋಯ್ತು. ಸೊ ಅಲ್ಲಿಗೆ ಹೊರಟೋಗುತ್ತೆ. ನೀವು 3 ಚಾನ್ಸ್ ಕೂಡ ಲೈಕ್ ತೊಗೊಂಡಿರಾ, ನೀವು ಕರೆಕ್ಟಾಗಿ ಏನಾದ್ರು ಟ್ಯಾಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಂಬರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 15 ಯಾವ್ಯಾವ ಥರ ನಂಬರ್ಸ್ ಬರ್ಬೋದು, 3 × 5. ನೆಕ್ಸ್ಟ್ ನಿಮಗೆ ಅವ್ರು ಕೊಡ್ಬೋದು 5 × 5. ಸೊ ನೀವು ಇದನ್ನು ಟ್ಯಾಪ್ ಮಾಡಬೇಕು, ಟ್ಯಾಪ್ ಮಾಡಬಾರ್ದು, ಇದನ್ನು ಟ್ಯಾಪ್ ಮಾಡಬೇಕು. ಸೊ 3 × 5 = 15. ಸೊ ಅದು ಕರೆಕ್ಟ್ ಬರುತ್ತೆ. ನೀವೇನಾದರೂ ಇದನ್ನು ಟ್ಯಾಪ್ ಮಾಡಿದ್ರೆ ಅಲ್ಲಿ ಕೆಳಗಡೆ 3 ಇದು ಚಾನ್ಸಸ್ ಇರುತ್ತಲ್ಲ, ಸೊ ಅಲ್ಲಿ ಹಿಂಗೆ ಬರುತ್ತೆ ಟಿಕ್ ಮಾರ್ಕ್. ನೆಕ್ಸ್ಟು 12 + 3, ಸೊ ಇದನ್ನು ಟ್ಯಾಪ್ ಮಾಡಬೇಕು 15. ನೆಕ್ಸ್ಟ್ ಬಂದು 17 - 2, ಸೊ 15. ಸೊ ಇದನ್ನು ಟ್ಯಾಪ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನೀವು 17 + 2 ಟ್ಯಾಪ್ ಮಾಡಿದ್ರೆ ಅಲ್ಲಿ ಈ ಥರ ರಾಂಗ್ ಡಿಸಿಷನ್ಸ್ ಬರುತ್ತೆ. ಸೊ ಮ್ಯಾಕ್ಸ್ ಏನೂ ಇಲ್ಲ, ಇಷ್ಟೇ ಇರೋದು. ಸೊ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಮಲ್ಟಿಪ್ಲಿಕೇಶನ್ಸು ಇರುತ್ತೆ, ಅಡಿಷನ್ಸ್ ಇರುತ್ತೆ, ಡಿವಿಷನ್ಸ್ ಇರುತ್ತೆ. ಲೈಕ್ 30 / 2, 2 × 1 = 2, 15 ಸೊ ಆನ್ಸರ್ ಬಂದು 15. ಸೊ ಇದನ್ನು ಟ್ಯಾಪ್ ಮಾಡ್ಕೋಬೇಕು ನೀವು.
ಸೊ ಬೇಗ ಬೇಗ ಪಾಪಪ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಪಾಪಪ್ ಬೇಗ ಬೇಗ ಆಗ್ತಾ ಇರುತ್ತೆ, ನೀವು ಮೈಂಡ್ ಬೇಗ ಬೇಗ ಯೂಸ್ ಮಾಡಿ ಬೇಗ ಬೇಗ ಯುಟಿಲೈಸ್ ಮಾಡ್ಕೋಬೇಕು. 1 ಮಿನಿಟ್ ಇರುತ್ತೆ ಚಾನ್ಸ್ 1 ನಂಬರ್ಗೆ ಆ್ಯಂಡ್ 3 ಚಾನ್ಸಸ್ ಇರುತ್ತೆ. ಸೊ ಬೇಗ ಬೇಗ ಟ್ಯಾಪ್ ಮಾಡಿ ಬೇಗ ಬೇಗ ಈ ರೌಂಡ್ನ ಕ್ಲಿಯರ್ ಮಾಡ್ಕೊಳ್ರಿ. ಏನಕ್ಕೆ ಈ ರೌಂಡ್ ಆಮೇಲೆ ಇನ್ನು ಸೆಕೆಂಡ್ ರೌಂಡ್ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ. ಸೊ ಇದಾದಮೇಲೆ ಪ್ರೊಸೀಜರ್ ರೈಟಿಂಗ್ ಇರುತ್ತೆ, ಆಮೇಲೆ ಕ್ವಾಲಿಟಿ ಅಸೆಸ್ಮೆಂಟ್ ಇರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ಸೊ ಇದು ಎಕ್ಸಾಂಪಲ್ ಯಾವ ಥರ ಅಂದರೆ ಬಿಗ್ ನಂಬರ್ ಕೊಟ್ಟಿರ್ತಾರೆ, ನಿಮಗೆ ನಿಮ್ಮ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ, ಯುವರ್ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ 24. ಸೊ ಇಲ್ಲಿ ಪಾಪಪ್ ಆಗ್ತಾ ಇರುತ್ತೆ 36 - 12, 40 - 12, 9 to 3 ವೇರಿಯಸ್ ಎಷ್ಟೊಂದು ಆಗಿರುತ್ತೆ. ಸೊ ನೀವು ಈ ಥರ ಯಾವ್ದು ಕರೆಕ್ಟ್ ಇರುತ್ತೆ, 9 3s 27 ಆಗುತ್ತೆ. ಸೊ 40 - 12 ಎಷ್ಟು ಬೇಗ ನೀವು ಮಾಡ್ಕೋಬೇಕು. ಸೊ ಅಲ್ಲಿಗೆ 40 - 12 ಎಷ್ಟಾಗುತ್ತೆ, 28 ಆಗುತ್ತೆ. ಸೊ ಅದು ಆಗಲ್ಲ. 36 - 12 ಎಷ್ಟಾಗುತ್ತೆ, ಅದು ಆಗಲ್ಲ. ಸೊ ಆ ಥರ ನೀವು ಮಾಡ್ಕೋಬೇಕು ಬೇಗ ಬೇಗ. ನೀವೇನಿದ್ರು ಬೇಗ ಬೇಗ ಮಾಡಿದ್ರೆ ಮಾತ್ರ ಆಗುತ್ತೆ. 12 + 12 ಕೊಟ್ಟಿರ್ತಾರೆ, ಸೊ 24. ಸೊ ಇದನ್ನು ಟ್ಯಾಪ್ ಮಾಡಬೇಕು. ನೀವು ಇದನ್ನು ಟ್ಯಾಪ್ ಮಾಡಿದ್ರೆ ರೆಡ್ ಮಾರ್ಕ್ ಬರುತ್ತೆ, ಇದನ್ನು ಟ್ಯಾಪ್ ಮಾಡಿದ್ರೆ ಗ್ರೀನ್ ಮಾರ್ಕ್ ಬರುತ್ತೆ. ಸೊ ನಿಮಗೆ 3 ಚಾನ್ಸ್ ಕೊಟ್ಟಿರ್ತಾರೆ. ಸೊ ಆ್ಯಸ್ ಇಟ್ ಈಸ್ ನಾನು ಹೇಳೋ ಥರ ನೀವು ಎಷ್ಟು ಚಾನ್ಸ್ ತೊಗೊತೀರಾ, 3 ಚಾನ್ಸ್ ಏನಾದರೂ ತಪ್ಪು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಕೊಡ್ತಾರೆ. ಸೊ ಇದ್ರ ಮೇಲೆ ನಿಮ್ಮ ಇದು ಗೊತ್ತಾಗೋದು. ಸೊ ನಿಮಗೆ -16 ಟಾರ್ಗೆಟ್ ಕೊಡ್ಬೋದು. ಸೊ -60 ಅಂದರೆ ನೀವು ನೋಡ್ಕೊಂಡು ಮಾಡಬೇಕು. -64 + 4 ಕೊಟ್ಟಿರ್ತಾರೆ. ಸೊ ಇದು ಬಂದು -60 ಆಗುತ್ತೆ. ಇನ್ನು 64 + 60 ಲೈಕ್ 4 ಕೊಟ್ಟರೆ ಇದು 68 ಆಗುತ್ತೆ. ಸೊ ಇದನ್ನು ಟ್ಯಾಪ್ ಮಾಡಿದ್ರೆ ರೆಡ್ ಮಾರ್ಕ್ ಬರುತ್ತೆ. ಸೊ ತುಂಬ ಈಸಿ ಇರುತ್ತೆ, ಬೇಗ ಬೇಗ ಮಾಡ್ಬೋದು. ಬಟ್ ಮ್ಯಾಕ್ಸ್ ನಿಮಗೆ ಬೇಗ ಬೇಗ ಬರಬೇಕು, ಮೈಂಡ್ ಓಡಿಸ್ಬೇಕು ಬೇಗ ಬೇಗ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ಲಾ ಎಲ್ಸ್ ಬೇಡವಾ, 49 ತೊಗೊಳೋಣ. ಸೊ 7 × 7 49 ಕರೆಕ್ಟ್ ಆನ್ಸರ್. -56 - 7 ಈ ಥರ ಕೊಟ್ಟಿರ್ತಾರೆ. ಸೊ ಎಷ್ಟನ್ನು ಕೊಟ್ಟಿರ್ತಾರೆ ಅವರು, ಲೈಕ್ 56 × 7 98/2 22 + 17 ಈ ಥರ ಕೊಟ್ಟಿರ್ತಾರೆ. ಸೊ ನೀವು ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಬೇಕು. 22 + 17 7 2 8 9 2 3 39 ಆ ಥರ. ಸೊ ಇದಾಗಲ್ಲ. ಸೊ 7 × 7 ಆಗುತ್ತೆ. -56 - 7 ಸೊ ಇದಾಗುತ್ತೆ. 98/2 1 2 4s 2 9s 18 ಸೊ ಇದಾಗುತ್ತೆ. ಸೊ ಇದು ಬೇಗ ಬೇಗ ಹಿಂಗೆ ಟ್ಯಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಮ್ಯಾಕ್ಸ್ ಡಿವಿಷನಲ್ಲಿ ಬರಬೇಕು, ಸಬ್ಟ್ರಾಕ್ಷನ್ ಬರಬೇಕು, ಅಡಿಷನ್ ಬರಬೇಕು, ಮಲ್ಟಿಪ್ಲಿಕೇಶನ್ ಬರಬೇಕು. ಸೊ ಸ್ವಲ್ಪ ನೋಡ್ಕೊಳ್ಳಿ. ಮ್ಯಾಕ್ಸ್ ಬರೋರ್ಗಂತೂ ಈ ರೌಂಡ್ ಈಸಿ ಪಾಸ್ ಮಾಡೋಕ್ಕೆ. ಏನಕ್ಕಂದರೆ ಓವರಾಲ್ ಸೆಕೆಂಡ್ ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಇಲ್ಲಿಗೆ ಮುಗಿಸೋಣ. ಏನಕ್ಕೆ ಅಂದರೆ ನನ್ನ ಫೋನ್ ಸ್ಟೋರೇಜ್ ಸ್ವಲ್ಪ ಕಡಿಮೆ ಇದೆ. ಸೊ ಅದಕ್ಕೆ ಒಂದಿಷ್ಟು ಮಿನಿಟ್ಸ್ ಅಂತ ಲಿಮಿಟ್ ಅನ್ನೋದೇ ವೀಡಿಯೋ ನನ್ನ ಫೋನಲ್ಲಿ ತೊಗೋತೈತೆ. ಸೊ ಅದಕ್ಕೆ ಬೇಗ ಸೆಕೆಂಡ್ ಪಾರ್ಟ್ ಬಿಡ್ತೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸಲ್ಲಿ ಪಾರ್ಟ್ 2 ಅಂತ ಹೇಳೋದನ್ನ ಮರಿಬೇಡಿ. ಸೊ ಬಾಯ್, ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮಹಿ ಡೈರೀಸ್ಗೆ.